ಸಿದ್ದರಾಮಯ್ಯ ಅವ್ರನ್ನ ಪಾಕಿಸ್ತಾನಕ್ಕೆ ಓಡಿಸ್ಬೇಕು ಅಂತ ಲಘುವಾಗಿ ಮಾತಾಡಿದ್ದಾರೆ. ಅದೇ ರೀ, ಅಡ್ವಾಣಿ ಅವರು ಪಾಕಿಸ್ತಾನಿಗೆ ಹೋದ್ರು, ಮೋದಿ ಅವರು ಹೋಗಿ ಪಾಕಿಸ್ತಾನ ಕೇಕ್ ತಿಂದು ಬಂದ್ರು, ವಾಜಪೇಯಿ ಅವರೇ ಪಾಕಿಸ್ತಾನಿಗೆ ಹೋಗಿರ್ತಕ್ಕಂಥ ನಾವಲ್ಲ. ಇವರಿಗೆ ಬೆಳಗ್ಗಿನ ಸಾಯಂಕಾಲ ಪಾಕಿಸ್ತಾನ ಅಂತ ಹೆಸರು ಹೇಳಿಲ್ಲ ಅಂತಂದ್ರೆ ಊಟನೋ ಜೀರ್ಣ ಆಗಂಗಿಲ್ಲ. ಈ ಪೇಲ್ಗಾಮ್ ಬಗ್ಗೆ ಮಾತನಾಡ್ಬೇಕಲ್ಲ. ಪೇಲ್ಗಾಮ್ ಮೇಲೆ ಮೊನ್ನೆ ಆಗಿರ್ತಕ್ಕಂಥ ಇನ್ಸಿಡೆಂಟ್ ಏನಾಯ್ತು, ಈಗ ಬಹಳಷ್ಟು ಡೀಟೇಲ್ ಆಗಿ ಹೋದ್ರೆ 100 ಮಾತಾಡ್ಬೋದು ನಾವು. ಚರ್ಚೆಗೆ ಬರ್ತಾರೆ, ಕೇಳಿ ಅಶೋಕಣ್ಣ ಅವರಿಗೆ. ಯಾಕೆ ಹೇಳ್ತಾ ಇದೀನಿ ಮಾತು ಅಂತಂದ್ರೆ, ಇವತ್ತು ಎಷ್ಟು ಮಟ್ಟಿಗೆ ಹಿಂದೂ ಸಂಘಟನೆಗಳು ಈ ರಾಜ್ಯದಲ್ಲಿ ಇವ್ರಿಂದ ಹಾಳಾಗಿರ್ತಾ ಇದ್ದಾರೆ ಗೊತ್ತಿದ್ದಾರಾ? ಇವರಿಂದ ಎಷ್ಟು ಜನ ಹಿಂದೂ ಸಂಘಟನೆಗಳು ಹಾಳಾಗ್ತದೆ ಇವರಿಂದ ಗೊತ್ತಿದೆಯಾ? ಸುಮ್ಮನೆ ಏನೋ ಬರೋದು ಮಾತಾಡ್ತೀರಿ ಪಾಕಿಸ್ತಾನ, ಅವ್ರಿಗೆ ಪಾಕಿಸ್ತಾನ. ಯಾಕೆ ಇವ್ರ್ಯಾರು ಹೇಳಕ್ ಪಾಕಿಸ್ತಾನ ಹೋಗಕ್ಕೆ? ಅಶೋಕ್ ಅಣ್ಣ ಅವರು ಯಾರು ನಮಗೆ ಸಿದ್ದರಾಮಯ್ಯ ಅವ್ರಿಗೆ ಪಾಕಿಸ್ತಾನ ಹೋಗಂತ ಹೇಳಕ್ ಇವ್ರು ಯಾರು? ಈಸಿ ಹ್ಯಾಸ್ ಗಾಟ್ ಎನಿ ಫಂಡಮೆಂಟಲ್ ರೈಟ್? ಏನ್ ಸುಮ್ಮನೆ ಭಾಷಿಕಾಗಿ ಮಾತಾಡ್ಬೋದಾ? ಬೇಕಿದ್ರೆ ಇವ್ರಿಗೆ ಹೋಗಿ ಕೇಳಿ ಪಾಕಿಸ್ತಾನಿಗೆ. ಮೋದಿ ಅವ್ರಿಗೆ ಕರ್ಕೊಂಡು ಹೋಗಿ ಇನ್ನೊಂದ್ಸಲ ಕೇಕ್ ತಿನ್ಬರಕ್ಕೆ ಹೇಳಿ. ಏನೋ ಸುಮ್ಮನೆ ಯಾವಾಗ ಬೇಕಿದ್ದು ಬರೋದು, ಇವ್ರು ಪಾಕಿಸ್ತಾನಿಗೆ ಹೋಗಿ ಅವ್ರಿಗೆ ಪಾಕಿಸ್ತಾನ ಹೋಗೋದಕ್ಕೆ ಏನು ಸಮಸ್ಯೆ ಇದೆ ನಿಮಗೆ? ವಾಟ್ ಇಸ್ ಯುವರ್ ಪ್ರಾಬ್ಲಮ್? ಜಸ್ಟ್ ಬಿಕಾಸ್ ಯು ವಾಂಟ್ ಟು ಕಮ್ ಅಂಡ್ ಟಾಕ್ ಎನಿಥಿಂಗ್ ವಾಟ್ ಎವರ್ ಯು ವಾಂಟ್ ಟು ಟಾಕ್ ಅಗೇನ್ಸ್ಟ್ ಚೀಫ್ ಮಿನಿಸ್ಟರ್. ಏನ್ ಕಾರಣ ಏನ್ರಿ ಚೀಫ್ ಮಿನಿಸ್ಟರ್ಗೆ ನೀವು ಹೋಗಿ ಪಾಕಿಸ್ತಾನ ಹೋಗಂತ ಹೇಳಕ್ಕೆ? ಏನ್ ಕಾರಣ ಏನು? ನೀವು ಕೇಳ್ಬೇಕಿಲ್ಲ, ವಾಟ್ ಇಸ್ ದ ರೀಸನ್? ಅವ್ರು ಹೇಳ್ತಾ ಇರೋದು ಮುಸ್ಲಿಮರನ್ನ ಎತ್ಕಡ್ತಾ ಇದ್ದಾರೆ, ಹಿಂದೂಗಳನ್ನ ತುಷ್ಟೀಕರಣ ಮಾಡ್ತಾ ಇದ್ದಾರೆ. ಇವರಿಂದ ಹಿಂದೂಗಳು ಹಾಳಾಗೋಗಿದಾರಲ್ಲ, ಇವರಿಂದ ಹಿಂದೂಗಳು ಹಾಳಾಗೋಗಿದಾರಲ್ಲ. ಇವ್ರು ಹೋಗ್ಬೇಕು, ಈ ದೇಶ ಬಿಟ್ಟು ಇವ್ರು ಹೋಗ್ಬೇಕು. 10 ವರ್ಷ ಆಗಿದೆ ಹಿಂದೂ ತೊಂದಿರೋದಂತ ಇವ್ರು ಹೇಳ್ತಿದ್ದಾರೆ ತಾನೆ. ಹಿಂದೂ ಕತ್ತರೆ ಮೇಯ್ತು ಅಂತ ಹೇಳೋರು ಯಾರು ಹೇಳ್ತಾ ಇದಾರ್ರಿ? ಕಾಂಗ್ರೆಸ್ ಅವರು ಮುಸ್ಲಿಂ ಓಲೈಕೆ. ಅದು ಬೇರೆ ಬಿಡ್ರಿ, ಕಾಂಗ್ರೆಸ್ ಓಲೈಕೆ. ಇವ್ರೇನ್ ಬೇರೆ ಮಾಡ್ತಾ ಇದಾರೆ? ಇವ್ರು ಯಾರು ಓಲೈಕೆ ಮಾಡ್ತಾ ಇದಾರೆ? ಇವ್ರು ಯಾರು ಓಲೈಕೆ ಮಾಡ್ತಾ ಇದಾರೆ ಅಂತ ಇವ್ರು? ಏನ್ ಮುಸ್ಲಿಮರಿಗೆ ಏನ್ ಓಲೈಕೆ ಮಾಡ್ತೀವಿ ನಾವು? ಈ ದೇಶದ ಸಂವಿಧಾನ ಪ್ರಕಾರ ಇದ್ದಾರೆ. ಓಲೈಕೆ ಮಾಡಕ್ಕೆ ಏನಿದ್ದಾರೆ? ಸುಮ್ಮನೆ ಇವ್ರು ಹೇಳ್ಬಿಟ್ರಿ, ಇವ್ರು ಹೇಳೋದು ಅರ್ಥ ಆಯ್ತಾಗಲ್ಲ. ಓಲೈಕೆ ಮಾಡ್ತಾರೆ ಏನ್ರಿ ಓಲೈಕೆ ಮಾಡಿದೀವಿ? ಬೇರೆ ಕೆಲಸ ಅವ್ರಿಗೆ ಹೇಳಕ್ಕೆ ಬಿಟ್ರೆ ಪ್ರತಿಶತಕ್ಕೂ ಬರೋದು ಮುಸ್ಲಿಮರಿಗೆ ಓಲೈಕೆ ಮಾಡ್ತಾರೆ. ಏನು ಓಲೈಕೆ ಮಾಡಿದೀವ್ರಿ? ಈ ದೇಶದ ಸಂವಿಧಾನದಲ್ಲಿ ಕಾನೂನಲ್ಲಿ ಏನು ಪ್ರಾವಿಷನ್ ಇದೆ ಅದ್ರ ಪ್ರಕಾರ ಇದೀವಿ ನಾವು. ಕಾಂಗ್ರೆಸ್ ಪಕ್ಷ ಎಲ್ಲರ ಸರ್ವಧರ್ಮನ ನೋಡ್ಕೊಂಡು ಹೋಗ್ತಕ್ಕಂಥ ಪಕ್ಷ. ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ, ಸಣ್ಣ ಪಂಗಡಗಳಿಗೆ, ಐಂದ ವರ್ಗಗಳಿಗೆ, ಎಲ್ಲ ವರ್ಗಗಳಿಗೆ ತಗೊಂಡು ಹೋಗ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಸುಮ್ಮನೆ ಅಗಲ ಬರೋದು, ಮುಸ್ಲಿಂ ಓಲೈಕೆ ಮಾಡ್ತೀವಿ. ಏನ್ರಿ ಮುಸ್ಲಿಂ ಓಲೈಕೆ ಮಾಡಿವಿ? ಈ ದೇಶದಲ್ಲಿ ಎಷ್ಟು ಹಿಂದೂಗಳದ್ದು ಐತೆ ಅಷ್ಟೇ ಮುಸ್ಲಿಮರದ್ದು ಕೂಡ ಈ ದೇಶ ಐತೆ. ಸಿಖ್ ಅವ್ರದ್ದು ಕೂಡ ಅಷ್ಟೇ ಐತೆ, ಇಸಾಯಿದವ್ರದ್ದು ಅಷ್ಟೇ ಐತೆ, ಕ್ರಿಶ್ಚಿಯನ್ ಅವ್ರದ್ದು ಅಷ್ಟೇ ಐತೆ. ಈ ದೇಶ ಎಲ್ಲರಿಗೂ ಸಮಪಾಲ ಐತೆ. ಏನ್ ಅಗಲ ಬರೋದು ಬಿಟ್ರೆ ಬೇರೆ ಚರ್ಚೆ ಏನ್ರಿ? ದೇರ್ ಇಸ್ ನೋ ಅದರ್ ಕ್ವಶನ್ ಅಪಾರ್ಟ್ ಫ್ರಮ್ ಆನ್ಸರಿಂಗ್ ದಿ ಸೇಮ್ ಕ್ವಶನ್. ಈ ಇಡೀ ಬಿಜೆಪಿ ನಾಯಕರುಗಳೆಲ್ಲ ಹೋಗಿ ಈ ರೀತಿ ಮಾತಾಡ್ತಾ ಇರೋದು ಯಾಕೆ? ಬೇರೆ ಏನಿದೆ ರೀ ಕೆಲಸ? 10 ವರ್ಷ ಆಗಿದೆ ನರೇಂದ್ರ ಮೋದಿ ಸರ್ಕಾರದಲ್ಲಿ ಬಂದು, ಬೇರೆ ಏನ್ ಮಾತಾಡ್ತಾರೆ ಹೇಳ್ರಿ? ಈ ದೇಶ 10 ವರ್ಷ ಆಯ್ತು ಮೋದಿ ಸಾಹೇಬ್ರ ಕೈಯಲ್ಲಿ ಕೊಟ್ಟಿದೀವಿ. ಏನ್ರಿ ಚರ್ಚೆ ಇದೆ ಬೆಳಗ್ಗೆ? ಏನ ಟೆಕ್ನಾಲಜಿ ಬಗ್ಗೆ ಚರ್ಚೆ ಇದೆಯಾ? ಸೈನ್ಸ್ ಅಂಡ್ ರಿಸರ್ಚ್ ಬಗ್ಗೆ ಏನಾರ ಇದೆಯಾ? ಸ್ಯಾಟಲೈಟ್ಗಳು ಎಷ್ಟಿದಾವೆ ಈ ದೇಶದಲ್ಲಿ ಇನ್ವೆಂಟ್ ಆಗಿದೆ ಅನ್ನೋ ಚರ್ಚೆ ಇದೆಯಾ? ಬೇರೆ ದೇಶಕ್ಕೆ ನಮ್ಮ ದೇಶಕ್ಕೆ ಹೋಲ್ಸ್ಕೊಂಡು ನೋಡಿದ ಚರ್ಚೆಗಳಿದಾವ? ದಿನಾ ಬೆಳಿಗ್ಗೆ ಬರೀ ಇದೇನಾ? ಎಲ್ಲೆಲ್ಲ ಕಾಂಗ್ರೆಸ್ ಆಡಳಿತ ಸರ್ಕಾರಗಳಿದಾವೆ, ಬರೇ ಮುಸ್ಲಿಮಾನು ಪಾಕಿಸ್ತಾನ್. ಈಗ MP UP ನಲ್ಲಿ ಏನ್ ನಡೀತಾ ಇದೆ ಅಂತ? MP UP ನಲ್ಲಂತೂ ಬಿಜೆಪಿ ಇದೆಯಲ್ಲ, ಅಲ್ಲೇನ್ ನಡೀತಾ ಇದೆ ಅಂತ? ಮತ್ತೆ ಅಲ್ಲಿನ ಜನ ಇಲ್ಲಿ ಯಾಕೆ ಬರ್ತಾ ಇದಾರೆ? ಕರ್ನಾಟಕಗಳಿಗೆ, ಸೌತ್ ಇಂಡಿಯಾಗೆ ಯಾಕೆ ಬರ್ತಾ ಇದಾರೆ? ಏನ್ ಪ್ರಾಬ್ಲಮ್ ಏನು ಇವರಿಗೆ? ಎಲ್ಲಿ ಕಾಂಗ್ರೆಸ್ ಸರ್ಕಾರ ಇರ್ತದೆ ಅಲ್ಲಿ ದಿನಾ ಬೆಳಿಗ್ಗೆ ಇದ್ರೆ ಮುಸ್ಲಿಮಾನ ಪಾಕಿಸ್ತಾನ. ಇವ್ರು ಹಿಂದೂಗಳಿಗೆ ಏನ್ ಸಹಾಯ ಮಾಡಿದಾರೆ? ಇವ್ರು ಹಿಂದೂಗಳ ಬಗ್ಗೆ ಅಷ್ಟು ಕಳೆ ಇದ್ರೆ ದಯಮಾಡಿ ಇವ್ರ ಆಸ್ತಿಗಳು ಎಲ್ಲರಿಗೆ ಬಡವ್ರ ಹಿಂದೂಗಳು ಕೊಡಕ್ಕೆ ಹೇಳ್ರಿ. ಇವರು ಸೌಕಾರ ಹಿಂದೂಗಳು ಏನಿದಾರೆ, ಬಡವ್ರ ಮಂತನ ಏನಿದಾರ, ಶೋಷಿತ ವರ್ಗಗಳು, SC STಗಳು, ಅಲ್ಪಸಂಖ್ಯಾತರ ಜೊತೆಗೆ ಇನ್ನ ನಮ್ಮ ಐಂದ ವರ್ಗದ ಸಣ್ಣ ವರ್ಗಗಳು ಏನಿದಾವಲ್ಲ ತೊಡೋದು ಮಾಡಕ್ ಸ್ಟಾರ್ಟ್ ಮಾಡಿ ಕೇಳ್ರಿ. ಮದುವೆಗಳು ಮಾಡ್ಕೊಳಕ್ ಹೇಳ್ರಿ. ಹಿಂದೂ ಪರ ನಿಮ್ಗೆ ಇದೆಯಲ್ಲ, ಎಲ್ಲ ಗುಡಿಗಳು ನಮಗೆ ಬಿಟ್ಕೊಡಕ್ ಹೇಳಿ. ಸಣ್ಣ ಸಮುದಾಯಗಳು ಯಾರಿದಾರಲ್ಲ, ಗುಡಿಗಳು ಕದ್ದವ್ರು ನಾವೇ, ಗುಡಿ ಕೆದ್ದವ್ರು ನಾವೇ, ಮೂರ್ತಿ ಕೆದ್ದವ್ರು ನಾವೇ. ನಮಗೆ ಪೂಜೆ ಮಾಡಕ್ಕೆ ಅವಕಾಶ ಇಲ್ಲಲ್ಲ, ನಮಗೆಲ್ಲ ಪೂಜೆ ಮಾಡಕ್ಕೆ ಅವಕಾಶ ಮಾಡ್ಕೊಡಿ. ಹಿಂದೂ ಬಗ್ಗೆ ಬಹಳ ಅಪಾರವಾದಂತ ಗೌರವ ಇದ್ದು ಹಿಂದೂ ಅಂತ ಮಾತನಾಡ್ತಿದ್ರೆ, ನೀವು ಇವತ್ತು ಹಿಂದೂ ಬಗ್ಗೆ ಮಾತನಾಡ್ತಿದ್ರಿ. ನೀವೆಷ್ಟು ಗುಡಿಗಳು ಕಟ್ಸಿದಿರಿ? ನೋಡಪ್ಪ, 70 ವರ್ಷದ ಅವಧಿಯಲ್ಲಿ 7 ಲಕ್ಷಕ್ಕೂ ಹೆಚ್ಚು ಗುಡಿಗಳು ನಮ್ಮ ಕಾಲದಲ್ಲಿ ಆಗಿರೋದು. ಶಕ್ತಿ ಪೀಠಗಳು ಯಾರ ಕಾಲದಲ್ಲಿ ಆಗಿರೋದು? ನಮ್ಮ ಇವ್ರೇನ್ ಮಾಡಿದ್ದಾರೆ? ಒಂದು ಗುಡಿಗಳು ಕಟ್ಸಿಲ್ಲ, ಒಂದು ಗುಂಡಾರು ಕಟ್ಸಿಲ್ಲ, ಒಂದು ಡ್ಯಾಮ್ ಕಟ್ಸಿಲ್ಲ. 10 ವರ್ಷದಲ್ಲಿ ಯಾವ್ದೊಂದು ಡ್ಯಾಮ್ ಕಟ್ಸಿದಾರೇನ್ರಿ? ಯಾವ್ದೊಂದು ಡ್ಯಾಮ್ ಕಟ್ಸಿದಾರ? ದಿನಾ ಬೆಳಿಗ್ಗೆ ಇದ್ರೆ ಹಿಂದೂ ಮುಸ್ಲಿಂ ಬಿಟ್ರೆ ಬೇರೆ ಏನಿಲ್ಲ. ಈ ದೇಶದಲ್ಲಿ ಹೈಯೆಸ್ಟ್ ಡೋನರ್ ಯಾರ್ರಿ? ಆಸಿಂ ಪ್ರೇಮ್ಜಿ ಯಾವ ಕಮ್ಯುನಿಟಿ ಯಾರು? 2 ಲಕ್ಷಕ್ಕೂ ಕೋಟಿ ಹೆಚ್ಚು ಕೊಟ್ಟಿರ್ತಕ್ಕಂಥ ಉದ್ಯಮಿದಾರ ಯಾರು? ಆಸಿಂ ಪ್ರೇಮ್ಜಿ ಯಾರು? ಯಾರ್ರಿ? ಇಂಥವೆಲ್ಲ ಉದಾಹರಣೆಗಳಿಲ್ಲ. ಸುಮ್ಮನೆ ಎಲ್ಲ ತಗೊಳೋದು, ಏನೋ ಒಂದು ಕಾಟಾಚಾರಕ್ಕೆ ಹೋಗೋದು. ಆಮೇಲೆ ಅಷ್ಟೇ ನಿಮಗೆ ನೋವು ಇದ್ರೆ ಮಿಡ್ಲ್ ಈಸ್ಟ್ ನಲ್ಲಿ ಎಷ್ಟು ಜನ ಇದ್ದಾರೆ ಗೊತ್ತೇನ್ರಿ ದೇಶದಲ್ಲಿ?
ಮಿಡ್ಲ್ ಈಸ್ಟ್ ಕಂಟ್ರಿಯಲ್ಲಿ ನಮ್ಮ ಭಾರತ ದೇಶದವರು 4.5 ಮಿಲಿಯನ್ ಜನ ಇದ್ದಾರೆ. ಸುಮಾರು 50 ಲಕ್ಷ ಜನ ಮಿಡ್ಲ್ ಈಸ್ಟ್ ನಲ್ಲಿ ಇದ್ದಾರೆ. ಅವ್ರು ಯಾರು ಹೇಳ್ತಾ ಇದ್ರು ನೀವು ಮುಸ್ಲಿಂ ಅಂಗಡಿಗಳಿಗೆ ಹೋಗ್ಬೇಡ್ರಿ ಅಂತ ಹೇಳಿರ್ತಕ್ಕಂಥ ಕೇಳಿದೆ. ಹೌದಾ? ಮುಸ್ಲಿಂ ಅಂಗಡಿಗಳಿಗೆ ಹೋಗ್ಬೇಡ್ರಿ ಅಂತ ಹೇಳ್ತಾರೆ. ಯಾಕ್ರಿ ಮುಸ್ಲಿಂ ಅಂಗಡಿಗೆ ಹೋಗ್ಬಾರ್ದು ಅಂದ್ರೆ ನೀವು ಮಿಡ್ಲ್ ಈಸ್ಟ್ ಆಯಿಲ್ ಖರೀದಿ ಮಾಡ್ತಿರಲ್ಲ, ದೇಶದ 50% ಆಯಿಲ್ ಖರೀದಿ ಮಾಡ್ತಕ್ಕಂಥದ್ದು ಮುಸ್ಲಿಂ ಕಂಟ್ರಿನ ಖರೀದಿ ಮಾಡ್ತಿದ್ವಿ. ಇದಕ್ಕೆ ಏನ್ ಮಾಡ್ಬೇಕೀಗ? ನಮ್ಮ ದೇಶದ ಸುಮಾರು 50 ಲಕ್ಷ ಜನ ಯುವಕರು ಮುಸ್ಲಿಂ ದೇಶದಲ್ಲಿ ಇವಾಗ ಏನ್ ಮಾಡ್ಬೇಕು? ವಾಪಸ್ ಕರೀತಾರೆ ಅವರಿಗೆ. $50 ಬಿಲಿಯನ್ ವರ್ಷಕ್ಕೆ ಅಲ್ಲಿಂದ ಫಾರಿನ್ ರಿಮಿಟೆನ್ಸ್ ಬರುತ್ತೆ. $50 ಬಿಲಿಯನ್ ಈಸ್ ರಿಮಿಟೆನ್ಸ್ ಎವ್ರಿ ಇಯರ್ ಫ್ರಮ್ ಮಿಡ್ಲ್ ಈಸ್ಟ್ ಕಂಟ್ರೀಸ್. ಈಗ ವಾಪಸ್ ಕರೀತಾರೆ ಅವರಿಗೆ. ಏನೋ ಸುಮ್ಮನೆ ಕಾಟಾಚಾರಕ್ಕೆ ಓಟ್ಗೋಸ್ಕರ ಓಟಿನ ಡ್ರಾಮಾ ಬಿಟ್ರೆ ಇವ್ರು ಯಾರು ಒರಿಜಿನಲ್ ಹಿಂದೂಗಳ್ರಿ? ಇವರ ಹಿಂದೂಗೆ ಠೇಕೆದಾರ್ರಿ ಇವರು? ಹಿಂದೂಗಳು ಠೇಕೆದಾರ್ರೇನ್ರಿ ಇವರು? ಯಾರು ಕೊಟ್ಟಿದ್ರು ಇವ್ರಿಗೆ ಅಧಿಕಾರ? ಏನ್ ಬೇಕಿದೆ ಮಾತನಾಡಕ್ಕೆ? ಏನ್ ಬೇಕಿದ್ ಬರೋದು? ಮುಖ್ಯಮಂತ್ರಿ ಪಾಕಿಸ್ತಾನ ಹೋಗಿ ಅಂತ ಹೇಳ್ತಾರೆ. ಪಾಕಿಸ್ತಾನ ಹೋಗಿ ಕೇಕ್ ತಿಂದಾರೆ ಇವರು. ನರೇಂದ್ರ ಮೋದಿ ಅವರು ಹೋಗಿ ಕೇಕ್ ತಿಂತಾರೆ. ಪಾಕಿಸ್ತಾನ ನಾವಲ್ಲ, ಕಾಂಗ್ರೆಸ್ನವರಲ್ಲ. ಸಾಕೋಟೆ ಕಾರ್ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500ಕ್ಕೆ ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.